ಫೈನಲಿ ಬಿಗ್ ಬಾಸ್ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ ಆ್ಯಂಡ್ ನಾಮಿನೇಷನ್ ಮಾಡೋದಕ್ಕೆ ಓದ್ ಸೀಸನ್ ಮಾಡಿದಂತಹ ಕೆಲವು ನಾಮಿನೇಷನ್ ಟಾಸ್ಕ್ಗಳನ್ನ ತಗೊಬಂದು ಹಾಗೆ ನಮ್ಮ 10ನೇ ಸೀಸನ್ ಕಂಟೆಸ್ಟೆಂಟ್ಸ್ನೆಲ್ಲ ಕರ್ಕೊಬಂದು ಅವ್ರ ಮುಖಾಂತರ ನಾಮಿನೇಷನ್ಸ್ ಮಾಡಿಸಿದ್ದು ತುಂಬ ಯೂನಿಕ್ ಆಗಿತ್ತು. ಕಾನ್ಸೆಪ್ಟ್ ಚೆನ್ನಾಗಿತ್ತು. ಹಾಗೆ ನಮ್ಮ 10th ಸೀಸನ್ಸ್ ಕಂಟೆಸ್ಟೆಂಟ್ಸ್ನ ಮತ್ತೆ ಇನ್ನೊಂದ್ಸತಿ ಬಿಗ್ ಬಾಸ್ ಮನೆ ಒಳಗೆ ನೋಡೋಕ್ಕೆ ಖುಷಿ ಆಯಿತು. ಹಾಗೆ ವಿನಯ್ ಅವರು ಇವರೆಲ್ಲ ಮಿಸ್ ಆಗಿಬಿಟ್ರು. ಅವ್ರನ್ನೆಲ್ಲ ಕರೆಸಿದ್ರೆ ಚೆನ್ನಾಗಿರೋದು. ಅಲ್ಲಿ ಸೀಸನ್ ಬಂದಿರೋ ಒಬ್ಬೊಬ್ಬರು ಮಾಸ್ಟರ್ ಪೀಸೇ, ಎಲ್ಲ ಮಾಸ್ಟರ್ ಪೀಸ್ಗಳೇ ಬಂದಿದ್ದು. ಸೊ ಇನ್ನೊಂದಷ್ಟು ಜನ ಕರೆಸಿದ್ರು ಚೆನ್ನಾಗಿರೋದು. ಬಟ್ ಗೊತ್ತಿಲ್ಲ, ಡೇಟ್ ಕಿಟ್ಟು ಸಿಕ್ಕಿರಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ಎಪಿಸೋಡ್ ವಿಚಾರಕ್ಕೆ ಬರೋದಾದರೆ, ಸ್ಟಾರ್ಟಿಂಗು ತುಕಾಲಿ ಸಂತೋಷ್ ಅವ್ರು ಬರ್ತಾರೆ ಆ್ಯಂಡ್ ಅವರೊಂದು ನಾಮಿನೇಷನ್ ಪ್ರಕ್ರಿಯೆನ ಕೊಡ್ತಾರೆ. ಏನಂದರೆ ಮಡಕೆಗೆ ಫೋಟೋ ಅಂಟಿಸ್ಬಿಟ್ಟು ಅದನ್ನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಕೆಸಿಬೇಕು, ಅವ್ರನ್ನ ನಾಮಿನೇಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಆ ಅಧಿಕಾರನ ಧನ್ರಾಜ್ ಅವ್ರಿಗೆ ಕೊಟ್ಟಿರ್ತಾರೆ. ಧನ್ರಾಜ್ ಅವರು ನಾಮಿನೇಟ್ ಮಾಡುವಾಗ ತ್ರಿವಿಕ್ರಮ್ ಹಾಗೂ ರಜತ್ ಅವರ ಹೆಸರನ್ನು ತಗೊತಾರೆ. ರಜತ್ ಅವ್ರಿಗೆ ಒಂದಷ್ಟು ಕಾರಣಗಳನ್ನ ಕೊಡ್ತಾರೆ. ಇವಾಗ ಆ ಕಾರಣ ಇಷ್ಟ ಆಗೈತೋ ಇಲ್ವೋ ಅದಕ್ಕೆ ವಾದಗಳು ಮಾಡಬೇಕು, ಅದನ್ನು ಅರ್ಥ ಮಾಡಿಸ್ಬೇಕು. ಅದೊಂಥರ ಮಾತು. ಇದೇನಿದು ಮಾತಾಡೋದು? ನಿನ್ನ ಮಗು ಥರ ಆಡ್ಬೇಡ. ಒಬ್ಬರನ್ನ ಹೆಂಗೆ ಅಂದರೆ ಅವ್ರನ್ನ ಡೌನ್ಫಾಲ್ ಮಾಡಿಬಿಡೋದು, ಆಯಿತಾ? ಅವನು ಅದೇನೋ ಅನ್ನೋ ಥರ, ನಿನ್ನ ಅದೆಲ್ಲ ಆಡಬೇಡ ಅಪ್ಪಿ, ಇವೆಲ್ಲ ವರ್ಡ್ಸ್ಗಳು ಒಬ್ರಿಗೆ ಯೂಸ್ ಮಾಡೋದಿದೆಯಲ್ಲ, ಅಷ್ಟು ಒಳ್ಳೇದಲ್ಲ ಮತ್ತು ಸೂಕ್ತನೂ ಅಲ್ಲ ಅದು, ಆಯಿತಾ? ಅಲ್ಲಿ ಬಂದಿರೋರೆಲ್ಲರಿಗೂ ಒಂದೊಂದು ಬೆಲೆ ಇರೋರು, ಒಂದೊಂದು ಮರ್ಯಾದೆ ಇರೋರು. ಅವರು ಮೊದಲು ಮನುಷ್ಯರ ಥರ ನೋಡಬೇಕು, ಆಯಿತಾ? ಅಪ್ಪಿ, ಮಗು, ಮಗು, ಆಯಿತಾ? ಅವರು ಇವಾಗ ಚೈತ್ರ ಅವ್ರಿಗೆ ಹಿಂಗೆ ಮಾತಾಡ್ಬಿಟ್ಟಿದ್ದಿದ್ರೆ, ಆಯಿತಾ, ನಿನ್ನ ಮಗಳು ಕಣಮ್ಮ, ನನ್ನ ಮಗಳು ಅಂತ ಮಾತಾಡ್ಬಿಟ್ಟಿದ್ರೆ, ಬೋಡ, ನನ್ನ ಮಗನೇ ದುಷ್ಟ ಬೋಳ, ನಾರ್ಮಲ್ಲಾಗಿ ಅವ್ರು ಮಾತಾಡೋದೇ ದುಷ್ಟ ಬೋಳ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ಅವ್ರ ಹತ್ರ ಒಂದು ಮಾತು ಮಾತಾಡ್ತಿಲ್ಲ, ಆಯಿತಾ? ದುಷ್ಟ ಬೋಳ ಹಿಂಗಂತವ್ರೆ, ಏನು ರಜತ್ ಅವ್ರದ್ದು ಒಂದು ವಾಯ್ಸ್ ಇಲ್ಲ ಏನಿಲ್ಲ ಅಂತ ಅನ್ಕೊತಾ ಇರ್ತೀನಿ. ಇವರು ಧನ್ರಾಜ್ ಅವರು ಅಷ್ಟು ನೀಟಾಗಿ ಈ ಥರ ಕಾರಣಗಳಿಗೆ ನಾನು ನಾಮಿನೇಟ್ ಮಾಡ್ತೀನಿ ಅಂತ ಹೇಳಿದಾಗ, ಮಗು, ಆಯಿತಾ, ಏನು ಮಾತಾಡಲ್ಲ ಇವನೇನು ಬ್ಯಾಕ್ ಫೈರ್ ಮಾಡಲ್ಲ, ಇವ್ನು ಹಾಕೊಂಡು ನುಂಗ್ಕೊಬಿಡ್ಬೋದು ಅನ್ನೋ ಒಂದು ಫೀಲ್ನ ಮೈಂಡಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋದು ಆರಾಮಾಗಿ ಕಾಣಿಸ್ತಿತ್ತು, ಎದ್ದು ಕಾಣಿಸ್ತಿತ್ತು. ಇದೇ ಚೈತ್ರ ಅವ್ರಿಗೆ ಹೇಳಿದ್ರೆ ಹಾಕೊಂಡು ಮಿಕ್ಸಿಲಿ ಹಾಕೊಂಡು ಕಯ ಕಿವಿ ಹತ್ರನ ಹೋಗಿ ಕಯ ಅಂದ್ಬಿಡೋರು. ಅಂಥವರೇ ಕರೆಕ್ಟು ಈ ರಜತ್ ಅಂತವ್ರಿಗೆ. ರಜತ್ ಅವ್ರು ಇರೋ ಗಂಟೆ ಚೈತ್ರ ಅವ್ರ ಮನೇಲಿ ಇರ್ಬೇಕು ಕಣಪ್ಪ, ಆಯಿತಾ? ಅವರು ರಜತ್ ಅವ್ರನ್ನ ಬಗ್ಗು ಬಡಿಯೋದಿರೋದು, ಇಷ್ಟು ಇದ್ಕೊಂಡು ರಜತ್ ಅವ್ರನ್ನ ಬಗ್ಗು ಬಡಿಯೋ ಒಂದು ಟ್ಯಾಲೆಂಟ್ ಇರೋದು ಅದು ಚೈತ್ರ ಅವ್ರಿಗೆ ಮಾತ್ರ. ಜಸ್ಟ್ ಬಾಯಿ ಮಾತಲ್ಲೇ ಬಗ್ಗಿಸ್ಬಿಡ್ತಾರೆ, ಆಯಿತಾ? ಮಂಡಿ ಉರ್ಸಿ ಕೂರಿಸ್ಬಿಡ್ತಾರೆ ಬೇಕಾರೆ ರಜತ್ ಅವ್ರಿಗೆ. ಸೊ ಆ ಥರ ಮಾತುಗಳು ರಜತ್ ಅವರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಮತ್ತು ಬ್ಯಾಡವಾಗಿತ್ತು, ಆಯಿತಾ? ಮತ್ತು ಲಾಸ್ಟಲ್ಲಿ ಬೆಳಗ್ಗೆ ಆಗಿರುತ್ತೆ, ಬೆಳಗ್ಗೆ ಎದ್ಬಿಟ್ಟು ಬೇಕು ಅಂತ ಕೆದ್ಕೊಂಡು, ಆಯಿತಾ, ಧನ್ರಾಜ್ ಅವರು ಕೂತಿರ್ತಾರೆ, ಮತ್ತು ಬೇಕು ಅಂತ ಕೆದ್ಕೊಂಡು ಹೋಗ್ಯೋದು. ಆಮೇಲೆ ನೀನು ಕ್ಯಾಪ್ಟನ್ ಆಗಿದೆ ನನ್ನಿಂದ, ಆಯಿತಾ? ಇವಾಗ ಹೆಂಗೆ ಅಂದರೆ, ಅಜ್ಜಿ ಕೋಳಿ ಇಟ್ಕೊಂಡಿರುತ್ತೆ, ಆ ಕೋಳಿ ಬೆಳಗಾದರೆ ಕೂಗ್ತಾ ಇರುತ್ತೆ, ಆದರೆ ಅಜ್ಜಿ ಏನು ಅಂದ್ಕೊಳ್ಳುತ್ತೆ, ಕೋಳಿ ಕೂಗಿದ್ಕೆ ಬೆಳಗಾಯ್ತು ಅಂತ, ಆಯಿತಾ? ಇವ್ರ ಸ್ವಾರ್ಥಕ್ಕೆ ಇಂತಿಂಥವ್ರು ಕ್ಯಾಪ್ಟನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮಾಡಿಕೊಂಡು ಲಾಸ್ಟಿಗೆ ಇದ್ದಿದ್ದ ಆಪ್ಷನಲ್ಲಿ ಧನ್ರಾಜ್ ಅವ್ರಿಗೆ ನೀರು ಹಾಕಲಿಲ್ಲ. ಅದರಲ್ಲಿ ಇಡೀ ಮನೆಯವ್ರ ಕಾಂಟ್ರಿಬ್ಯೂಷನ್ ಇತ್ತು, ಅಲ್ಲಿ ಯಾರೂ ಹಾಕಿರಲಿಲ್ಲ. ಇವ್ರು ಹೇಳಿದ ತಕ್ಷಣ ಗೇಮ್ ಚೇಂಜ್ ಆಗ್ತೈತಂತೆ. ಏನು ಇವ್ರ ದೇವರು, ಅಲ್ಲೇ ಆಟ ಆಡೋಕೆ ಬಂದಿರೋರೆಲ್ಲ ಅವರೆಲ್ಲ ಸೈಡ್ ಕ್ಯಾರೆಕ್ಟ್ರು, ಇವ್ರ ಮೇನ್ ಕ್ಯಾರೆಕ್ಟ್ರು, ಇವ್ರು ರಾಜ. ಇವ್ರು ಹೇಳ್ದಂಗೆ ಅಲ್ಲೆಲ್ಲ ಕೇಳ್ಬಿಡ್ತಾರೆ, ಆಯಿತಾ? ಅಷ್ಟಿದ್ದಿದ್ರೆ ಅವತ್ತು ತಗೊಬಂದು ಹಾಕ್ಬೇಕಾಗಿತ್ತು. ಇವತ್ತೇನು ಇವು ಮಾತುಗಳಾಡೋದು, ನನ್ನಿಂದ ಕ್ಯಾಪ್ಟನ್ ಅದೇ, ನಾನು ಮಾಡಿದ್ದು ಕ್ಯಾಪ್ಟನ್ಸಿ, ಇವ್ರು ಮಾಡಿದ್ರೆ ಕ್ಯಾಪ್ಟನ್ನ. ಇವರು ಸಾರ್ಥಕ್ಕೆ ಬೇರೆಯವ್ರು ಮಾಡಬಾರ್ದು ಅಂತ ಹೇಳ್ಬಿಟ್ಟು ತಗೊಂಬಂದು ಹಾಕಿರೋದಕ್ಕೆ, ನನ್ನಿಂದ ಆಗ್ಬಿಟ್ಟೆ ನಿನ್ನ ಕ್ಯಾಪ್ಟನ್ಸಿ, ನೀವೇ ಆಗಬೇಕಾಗಿತ್ತು ಹಂಗಿದ್ದವರು ಅಲ್ವಾ? ಸೊ ಇವಾಗ ಕೈಲಿ ಕಿಸಿಯೋಕ್ಕಾಗ್ದಿದ್ದು ಅನ್ನೋದೇನೋ ಮಾತಾಡ್ತಾನಲ್ಲ, ಹಂಗಾಯಿತು ರಜತ್ ಅವ್ರಿಗೂ. ಅವರು ಕ್ಯಾಪ್ಟನ್ಸಿನಾಗ ಇವ್ರು ತಡ್ಕೊಳಕ್ಕಾಗಿಲ್ಲ ಅಷ್ಟೇ ಇವಾಗ, ಆಯಿತಾ? ಹಿಂಗೆ ಮಾತಾಡ್ಬಿಟ್ನದಂತ. ಅದಕ್ಕೋಸ್ಕರ ಅವ್ರು ಕ್ಯಾಪ್ಟನ್ ನಾನು ಮಾಡಿದೆ, ಕ್ಯಾಪ್ಟನ್ನು ನಾನು ಚೇಂಜ್ ಮಾಡಬೇಕಿತ್ತು, ಆಯಿತಾ? ಇದನ್ನೆಲ್ಲ ಯಾರು ಮಾತಾಡೋದು ಗೊತ್ತಾ? ಆ ಸ್ಪಾಟಲ್ಲಿ ಕಿಸಿಯೋಕ್ಕಾಗ್ದಿದ್ದವ್ರು ಮಾತಾಡೋದು. ಸೊ ಹಂಗೆ ಅನ್ನಿಸ್ತು ಫೀಲ್, ಆಯಿತಾ? ಆಮೇಲೆ ನೆಕ್ಸ್ಟ್ ಬರೋದಾದರೆ, ಮೋಕ್ಷಿತ್ ಅವ್ರಿಗೆ ನೆನ್ನೆ ಒಂದು ನಾಮಿನೇಷನ್ ಪ್ರಕ್ರಿಯೆ ನಡೆಯುತ್ತೆ. ಅಂದರೆ ತನಿಷ್ ಅವ್ರು ಬಂದು ಮಂಜಣ್ಣಂಗೂ ಹಾಗೆ ಮೋಕ್ಷಿತ್ ಅವ್ರಿಗೂ ಕೂರಿಸ್ಕೊಂಡು ಒಂದಷ್ಟೆಲ್ಲ ಮಾತಾಡ್ತಾ ಇರ್ತಾರೆ. ಅವಾಗ ಮೋಕ್ಷಿತ್ ಅವ್ರನ್ನ ಮಂಜಣ್ಣ ಎಲ್ಲ ತಪ್ಕೊಂಡು ಸಾರಿ ಇಲ್ಲ ನಾವು ಒಟ್ಟಿಗೆ ಇರೋಣ ಅಂತೆಲ್ಲ ಒಂದಷ್ಟು ಮಾತಾಡಿರ್ತಾರೆ.
ಆದರೆ ಮೋಕ್ಷಿತ್ ಅವ್ರು ಅದನ್ನು ತಗೊಂಡೂ ಇಲ್ಲ. ಅವ್ರನ್ನೊಂದಷ್ಟು ವೀಕಿಂದ ಎಲ್ಲ ನೋಡ್ತಾ ಇರೋದ್ರಿಂದ ಅದನ್ನೆಲ್ಲ ಅವ್ರು ತಗೊಳ್ಳಲ್ಲ ಅಂತ ಗೊತ್ತು. ಅದನ್ನು ಇವತ್ತು ಆರಾಮಾಗಿ ಮತ್ತೆ ಇನ್ನೊಂದ್ಸತಿ ಪ್ರೂವ್ ಮಾಡಿದ್ರು. ಯಾರೋ ಹೊರ್ಗಿನವ್ರು ಬಂದು ಅವರು ಏನು 1 ಅವರ್ ಎಪಿಸೋಡ್ ನೋಡಿರ್ತಾರೆ, ಅವ್ರಿಗೇನು ಗೊತ್ತಿರಲ್ಲ, ನಾನು ಇಲ್ಲಿರೋಳು, ನನಗೆ ಗೊತ್ತು, ಮತ್ತು ನಾನು ಹೆಂಗಿರ್ಬೇಕು ಹಂಗೆ ಇರೋದು ಅಂತ ಯಾರೋ ಗೋಲ್ಡ್ ಸುರೇಶ್ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ನಾನು ಅಂದ್ಕೊಂಡೆ ಇದು ಅದು ಹೇಳ್ಬೇಕಾ ಬಾಯ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಆಡಿಯನ್ಸಿಗೆ. ನಮಗೆ ಅದು ಹೇಳೋ ಅವಶ್ಯಕತೆನೇ ಇಲ್ಲ. ಇಷ್ಟು ದಿನ ಆದಮೇಲೆ ಒಬ್ಬೊಬ್ರದ್ದು ಹೆಂಗೆ ಅನಿಸ್ಬಿಟ್ಟಿರುತ್ತೆ ಅಂದರೆ ನೆಕ್ಸ್ಟ್ ಇವ್ರು ಇಂಥದಕ್ಕೆ ಹಿಂಗೆ ಮಾಡ್ತಾರೆ ಅಂತಲೇ ಗೊತ್ತಾಗ್ಬಿಡುತ್ತೆ. ಆಯಿತಾ, ಹೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಪ್ಯಾಟ್ರನ್ ಸೆಟ್ ಮಾಡ್ಕೊಂಬಿಟ್ಟಾರೆ ಎಲ್ಲರದು ಒಂದೊಂದು ಪ್ಯಾಟ್ರನ್ನು ಅಷ್ಟೇ, ಮುಗಿದೋಯ್ತು. ಆ ಪ್ಯಾಟ್ರನ್ನಲ್ಲೇ ಸುತ್ತಾ ಇರ್ತಾರೆ. ಅದರಿಂದ ಏನು ಹೊರಗೆ ಹೋಗಲ್ಲ, ಒಳಗೆ ಬರೋಲ್ಲ. ಸೊ ನೆಕ್ಸ್ಟ್ ಬರೋದಾದರೆ ರಜತ್ ಅವರು ನನಗೆ ಕೆಲಸ ಬರಲ್ಲ. ಆಯಿತಾ, ಏನು ಎಪಿಸೋಡಾಗ ಫುಲ್ಲು ಬರೀ ರಜತ್ ಅವರೇ ಜಾಸ್ತಿ ಕಾಣಿಸ್ಕೊತವ್ರೆ. ನನಗೆ ಕೆಲಸ ಬರಲ್ಲ ಅಂತೆ. ಅಲ್ಲಿ ಕಸ ಗುಡಿಸಿರ್ತಾರೆ, ಆ ಕಸನ ಎತ್ತಾಕೋಕ್ಕೆ ಅವ್ರಿಗೆ ಬರಲ್ವಂತೆ. ಆಯಿತಾ, ಅದನ್ನು ಬೇರೆಯವ್ರು ಬಂದು ಮಾಡ್ತಾರಂತೆ. ಅದೇನು ಬೇರೆ ಎಲ್ಲ ಮಾತಾಡೋಕ್ಕಾಗುತ್ತೆ, ಬೇರೆ ಎಲ್ಲ ಇದು ಮಾಡೋಕ್ಕಾಗುತ್ತೆ. ಕಸನೆತ್ತಿ ಡಸ್ಟ್ಬಿನ್ಗೆ ಹಾಕೋದು ಬರಲ್ಲ ಇವರಿಗೆ. ಇನ್ನೇನು ಬರುತ್ತೆ. ಹಾಗೆ ಧನರಾಜ್ ಅವರು ಹನುಮಂತ್ ಅವರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅವಾಗ ಧನರಾಜ್ ಅವ್ರು ಹೇಳ್ತಾರೆ, ಈ ತ್ರಿವಿಕ್ರಮ್ ಅವರು ಏನು ಗುರು ಅಷ್ಟೊಂದು ಎದ್ರುಕೊಂತಾರೆ, ಅದು ರಜತ್ ಬಂದಾದ್ಮೇಲೆ ರಜತ್ ಜೊತೆಗೆ ಅವ್ನು ಏನು ಮಾಡಿದ್ರು ಸರಿ ಸರಿ ಅಂದ್ಕೊಂಡು ಅವ್ರ ಜೊತೆನೇ ಓಡಾಡ್ತವ್ರೆ, ಬಕೆಟ್ ಇಟ್ಕೊಂಡು ಅವ್ರ ಅಪೋಸಿಟ್ ನಿಂತ್ಕೊಳ್ಳೋಕ್ಕೂ ಎದ್ರುಕೊಂತವ್ರೆ, ಎಷ್ಟು ಪುಕ್ಲ ಗುರು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಒಂದು ರೇಂಜಿಗೆ ಹಂಗೆ ಐತೆ. ಅವರು ರಜತ್ ಏನಾದ್ರು ಮಾತಾಡಿದ್ರೆ, ಏನಾದ್ರು ಇದು ಮಾಡೋಕೆ ಹೋದ್ರೆ ಅದ್ರ ಅಪೋಸಿಟ್ ಮಾತಾಡೋದಿಲ್ಲ. ಇರಲಿ ಭಯ, ಹಂಗೆ ಭಯ, ಹಿಂಗೆ ಭಯ ಅಂದ್ಕೊಂಡು ಹಂಗೆ ತೇಲ್ಸ್ಬಿಡ್ತಾರೆ ತ್ರಿವಿಕ್ರಮ್ ಅವರು. ಆಯಿತಾ, ಅಪೋಸಿಟ್ ಒಂದು ನಿಂತ್ಕೊಂಡು ಒಂದು ಸ್ಟ್ರೈಟಾಗಿ ಫೇಸ್ ಮಾಡೋ ಇದೇ ಇಲ್ವಾ, ಯಾಕೆ ಫೇಸ್ ಮಾಡೋಕ್ಕೆ ಎದ್ರುಕೊಂತಾರಲ್ಲ ಯಾಕೆ ಅಂತಲೇ ಅನಿಸುತ್ತೆ ತ್ರಿವಿಕ್ರಮ್ ಅವರು. ರಜತ್ ಅವ್ರಿಗೆ ಚೈತ್ರ ಅವ್ರು ಮಾತ್ರ ಮಾಡಿಸಿದ ಜೋಡಿ ಕರೆಕ್ಟಾಗಿದ್ದಾರೆ ಅವ್ರಿಗೆ. ಆಯಿತಾ, ಸೊ ಅವರ ಟಾಮ್ ಆ್ಯಂಡ್ ಜೆರಿ ಫೈಟೇ ಸರಿ, ರಜತ್ ಅವ್ರಿಗೆ ಅವರೇ ಸರಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಇದೆಲ್ಲ ಹೆಂಗೋಗುತ್ತೆ ಅಂತ ಹೇಳ್ಬಿಟ್ಟು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.